ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮಾಲ್ತಿ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಸಿಂಪಲ್ ಆಗಿರುವಂಥದ್ದು ಹಾಗೆ ತುಂಬ ರುಚಿಯಾಗಿರುವಂತಹ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಯೂಸ್ ಮಾಡ್ತಾ ಇರೋ ತರಕಾರಿ ಅಂತಂದರೆ ನಾನು ಸೀಮೆ ಬದನೆಕಾಯಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೀಮೆ ಬದನೆಕಾಯಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಒಂದು ಒಳ್ಳೆ ರಾಯ್ತ ಮಾಡ್ತಾಯಿದ್ದೀನಿ. ಸೀಮೆ ಬದನೆಕಾಯ್ದು ಎಷ್ಟು ಈಸಿಯಾಗಿರುತ್ತೆ ಅಂದರೆ ತುಂಬ ಇಂಗ್ರೀಡಿಯೆಂಟ್ಸು ಕಡಿಮೆ, ಹಾಗೆ ಮಾಡೋ ಪ್ರೋಸೆಸ್ ಅಂತೂ ತುಂಬಾ ಈಸಿಯಾಗಿರುತ್ತೆ, ಆದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಬಿಸಿಬೇಳೆ ಬಾತ್ಗಾಗಲಿ ಅಥವಾ ವಾಂಗಿಬಾತ್ಗಾಗಲಿ ಅಥವಾ ಹುಳಿ ಕೂಟು ಎಲ್ಲದಕ್ಕೂ ನೀವು ಸೈಡ್ ಆಗಿ ಇದನ್ನು ಯೂಸ್ ಮಾಡ್ಬೋದು, ಹಾಕ್ಕೋಬೋದು. ಮತ್ತು ಬರೀ ಅನ್ನ ಕಲಿಸ್ಕೊಂಡು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಇದು ಮಾಡೋ ಪ್ರೋಸೆಸ್ ಏನು ಮತ್ತು ಇಂಗ್ರೀಡಿಯೆಂಟ್ಸ್ ಏನು ಅಂತ ನಾವಿವಾಗ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಮೊದಲಿಗೆ ಇವಾಗ ಒಂದು 2 ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. 2 ಸೀಮೆ ಬದನೆಕಾಯಿ ಫುಲ್ ಹಾಕೋದೇನು ಬೇಡ, ಸ್ವಲ್ಪ ಇವಾಗ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಇವಾಗ ಇದನ್ನು ಹೆಚ್ಕೊಳ್ಳೋಣ. ಸ್ವಲ್ಪ ಈ ನೀರಿನ ಪಾತ್ರೆಯಲ್ಲಿ ಇದನ್ನು ಹಾಕ್ಕೊಳ್ಳೋಣ, ಇಲ್ಲಾಂದರೆ ಒಂಥರ ಕೈಗೆಲ್ಲ ಸ್ವಲ್ಪ ಒಂಥರ ಅಂಟು ಮೆತ್ಕೊಂಡಂಗೆ ಆಗುತ್ತೆ ಇದು. ಫ್ರೆಂಡ್ಸ್, ಇದ್ರದ್ದೆಲ್ಲ ಇವಾಗ ಸ್ವಲ್ಪ ಸಿಪ್ಪೆ ತಕ್ಕೊಂಡ್ಬಿಡೋಣ. ಈಗ ಎಲ್ಲ ಈ ಥರ ಸಿಪ್ಪೆ ತೊಗೊಳ್ಳೋಣ, ತೆಕ್ಕೊಂಡ್ಬಿಡೋಣ ಫ್ರೆಂಡ್ಸ್. ತೆಕ್ಕೊಂಡ್ಬಿಟ್ಟು ಇದನ್ನು ನಾವು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸಣ್ಣಕ್ಕೆ ಎಲ್ಲನೂ ಹೆಚ್ಕೊಳ್ಳೋಣ. ಈಗ ಇದನ್ನು ಇವಾಗ ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡೋಣ. ಫ್ರೆಂಡ್ಸ್, ನಾನಿವಾಗ ಒಂದು ಪಾತ್ರೆನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ನೀರು ಕಾಯಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನಾವು. ಇವಾಗ ಈ ಹೆಚ್ಚಿಟ್ಕೊಂಡಿರೋವಂಥ ಸೀಮೆ ಬದನೆಕಾಯಿನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು 3 ರಿಂದ 4 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಈ ಸೀಮೆ ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಆರಿಸ್ಕೋಬೇಕಿದ್ದೀನಿ. ಇವಾಗ ಒಂದು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿ ಇವಾಗ ನಾವು ಇದನ್ನು ಒಂದು ಬೌಲ್ಗೆ ಈ ಥರ ತೆಕ್ಕೊಂಡ್ಬಿಡೋಣ. ಇದನ್ನು ಈ ಥರ ರಾಯ್ತನ ನೀವು ಬೂದುಗುಂಬಳಕಾಯಿ ಜೊತೆ ಮಾಡ್ಕೊಳ್ಬೋದು, ಸಿಗುಂಬಳಕಾಯಿ ಜೊತೆನೂ ಮಾಡ್ಕೋಬೋದು, ಅಥವಾ ಬೆಂಡೆಕಾಯಿ ಜೊತೆ ಎಲ್ಲ ಮಾಡ್ಕೋಬೋದು. ಬೇರೆ ಬೇರೆ ಥರ ತರಕಾರಿಗಳ ಜೊತೆ ಎಲ್ಲದ್ರ ಜೊತೆನೂ ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಸೀಮೆ ಬದನೆಕಾಯಿನೆಲ್ಲ ನಾನು ತೆಕ್ಕೊಂಡಿದ್ದೀನಿ, ಬೆಂದಿರೋದನ್ನೆಲ್ಲ. ಇವಾಗ ಇದನ್ನು ನಾವು ಚೆನ್ನಾಗಿ ಆರಿಸ್ಕೊಳ್ಳೋಣ. ಆರಿಸ್ಕೊಂಬಿಟ್ಟು ನೆಕ್ಸ್ಟು ಇವಾಗ ನಾವು ಬೇರೆ ಬೇರೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಇದಕ್ಕೆ ರಾಯ್ತ ಮಾಡೋಕ್ಕೆ ಅಂತ ನೋಡ್ಕೊಳ್ಳೋಣ. ಈಗ ಒಳ್ಳೆ ಕೆನೆ ಮೊಸರು ಅವಾಗ ತಾನೇ ಆಗಿರಬೇಕು. ತುಂಬ ಹುಳಿ ಮೊಸರು ತೊಗೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ, ಥರ ಹುಳಿ ಬಂದುಬಿಡುತ್ತೆ. ಸೊ ಹಾಗಾಗಿ ಕೆನೆ ಮೊಸರು ತೊಗೊಂಡಿದ್ದೀನಿ. 1 ಕಪ್ಪಷ್ಟು, 1 ಚಿಕ್ಕ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಸಿಮೆಣಸಿನ್ಕಾಯಿ ಒಂದು 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ ನಿಮಗೆ ಖಾರ ಹೇಗೆ ಬೇಕು ಅಂತ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಅದನ್ನು. ಹಾಗೆ ಒಂದು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಕರಿಬೇವು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಆಮೇಲೆ ಸ್ವಲ್ಪ ಒಂಚೂರು ತುಪ್ಪ ಹಾಕ್ಕೊಂಡು ಒಗ್ಗರಣೆಗೆ ತುಪ್ಪ, ಆಮೇಲೆ ಸಾಸಿವೆ, ಒಂದು ಸ್ವಲ್ಪ ಇಂಗು, ಕರಿಬೇವು, ಕೊತ್ತಂಬರಿ ಹಾಕ್ಕೊಳ್ಳೋಣ.
ಫ್ರೆಂಡ್ಸ್, ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಆ ಜಾರ್ ತೊಗೊಂಡು ನಾನಿವಾಗ ಈ 5 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಸಾಸಿವೆ ತೋರಿಸಿದ್ನಲ್ಲ, ಸಾಸಿವೆ ಹಾಕುತ್ತಾ ಇದ್ದೀನಿ. ಮತ್ತು ಜೀರಿಗೆ, ತೆಂಗಿನಕಾಯಿ ತುರಿ, ಇದಿಷ್ಟನ್ನು ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬಿಡೋಣ. ಫ್ರೆಂಡ್ಸ್, ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಈ ಬೇಯಿಸ್ಕೊಂಡಿರೋವಂಥ ಈ ಸೀಮೆ ಬದನೆಕಾಯಿ ಹಾಕ್ಕೊಳ್ಳೋಣ. ಹಾಗೆ ಈ ರುಬ್ಬಿಟ್ಕೊಂಡಿರೋಂಥ ಈ ಮಸಾಲೆ ಹಾಕ್ತಾಯಿದ್ದೀನಿ ನಾನೀಗ. ಮೊಸರು ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಒಂದು ಒಗ್ಗರಣೆ ಹಾಕಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸತಿ ಫಸ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದನ್ನು. ಆಮೇಲೆ ಒಂದು ಒಗ್ಗರಣೆ ಹಾಕ್ಬಿಡೋಣ ಇದಕ್ಕೆ. ಫ್ರೆಂಡ್ಸ್, ನಾನಿವಾಗ ಒಗ್ಗರಣೆಗೆ ಒಂದು ಸಣ್ಣ ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೋಣ. ಈಗ ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಆಫ್ ಮಾಡಿಬಿಡೋಣ ಫ್ರೆಂಡ್ಸ್. ಆಫ್ ಮಾಡಿ ಇವಾಗ ಕರಿಬೇವು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಈ ಒಗ್ಗರಣೆ ಸ್ವಲ್ಪ ಆರಬೇಕು. ಆರಿದ್ಮೇಲೆ ನಾವು ಹಾಕ್ಕೊಳ್ಳೋಣ ಇದನ್ನು. ಫ್ರೆಂಡ್ಸ್, ಇವಾಗ ಈ ಒಗ್ಗರಣೆ ಆರಿದೆ. ಈ ಒಗ್ಗರಣೆ ಹಾಕ್ಕೊಳ್ಳೋಣ ಇದ್ರ ಮೇಲೆ. ಇವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ ಇದನ್ನೊಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ರುಚಿಯಾಗಿರುವಂಥ ಈ ಸೀಮೆ ಬದನೆಕಾಯಿ ರಾಯ್ತ ರೆಡಿ ಇದೆ. ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಬಿಸಿಬೇಳೆ ಬಾತ್ಗಾಗಲಿ ಅಥವಾ ವಾಂಗಿಬಾತು, ಬಿಸಿಬೇಳೆ ಬಾತು ಅಥವಾ ನೀವು ಹುಳಿ ಅಥವಾ ಕೂಟು ಅದೆಲ್ಲ ಮಾಡಿದ್ರೆ ಇದು ಸೈಡ್ಗೆ ಹಾಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.